ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಈ 2026ರಲ್ಲಿ ಏನು ತಂದು ಕೊಡುತ್ತೆ ಈ ರಾಶಿಯವರಿಗೆ ಗ್ರಹಗಳ ಒಂದು ಪೊಸಿಷನ್ ಅಂತ ನಾವು ನೋಡೋದಾದರೆ, ಈ ಕನ್ಯಾ ರಾಶಿಯವರು ಬಹಳ ಕ್ಷಿಪ್ರವಾಗಿ ಸ್ಪೀಡಾಗಿ ಯೋಚನೆ ಮಾಡುವಂತಹ ಚುರುಕು ಬುದ್ಧಿ ಉಳ್ಳಂಥವ್ರು. ಯೂಶ್ವಲಾಗಿ ಸಮಸ್ಯೆಗಳು ಸಿಗಾಕೊಳ್ಳೋದೇ ಇಲ್ಲ, ಅವರೆಲ್ಲ ಕ್ಯಾಲ್ಕುಲೇಟೆಡು. ನಾನು ನೋಡಿದಾಗೆ ಬುಧಗ್ರಹ ಕನ್ಯಾ ರಾಶಿಯಲ್ಲಿ ಎಕ್ಸಾಲ್ಟೆಡ್ ಅಂದರೆ ಉಚ್ಚ ಸ್ಥಾನದಲ್ಲಿರುತ್ತೆ. ಹಾಗೆಯೇ ಈ ಕಿರುಬೆರಳು ಬಂದು ಇದಕ್ಕಿಂತ ಉದ್ದವಾಗಿರುತ್ತೆ. ಇದು ನನ್ನ ರಿಸರ್ಚಲ್ಲಿ ತಿಳ್ಕೊಂಡಿರೋದು. ಇವರು ಬಹಳ ಬುದ್ಧಿವಂತಾಗಿರುತ್ತೆ, ಮಲ್ಟಿಪಲ್ ಲ್ಯಾಂಗ್ವೇಜಸ್ಗಳನ್ನ ಮಾತಾಡ್ತಾರೆ, ಕ್ಷಿಪ್ರವಾಗಿ ಯೋಚನೆ ಮಾಡುವಂಥದ್ದು, ಚುರುಕು ಬುದ್ಧಿಯಿಂದ ಸಮಸ್ಯೆಗಳನ್ನ ಬಗೆಹರಿಸುವಂಥ ಚತುರರು ಅಂತ ಹೇಳ್ಬೋದು. ಬಟ್ ಈ ಒಂದು ಕನ್ಯಾ ರಾಶಿಯವರಿಗೆ ಈ 2026ರಲ್ಲಿ ಡೈರೆಕ್ಟ್ 7ನೇ ಮನೆಯಲ್ಲಿ ಶನಿಗ್ರಹ ಇರೋದು ಮದುವೆ ಶುಭ ಕಾರ್ಯಗಳು ಎಲ್ಲದನ್ನು ವಿಳಂಬ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಮದುವೆಯಲ್ಲಿ ಬಿರುಕು ಕಿರಿಕಿರಿಗಳಾಗೋದು. ತುಂಬ ಜನ ಹತ್ರ ಬರ್ತಾರೆ, ಸರ್ ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆಯಿತು, ಇಷ್ಟಪಟ್ಟಿದ್ದೆ ಕ್ಯಾನ್ಸಲ್ ಆಗೋಯ್ತು, ಈ ಥರ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಿರುತ್ತೆ. ಇದಕ್ಕೆ ಶನಿಗ್ರಹನೇ ಕಾರಣ. ಒಡೆದಾಕುವಂಥದ್ದು, ತೊಂದರೆ ಮಾಡುವಂಥದ್ದು, ವಿಳಂಬ ಮಾಡುವಂಥ ಕೆಲಸನ ಶನಿಗ್ರಹ ಮಾಡುತ್ತೆ. ಯಾಕೆ ಅಂತಂದರೆ, ಈ ಒಂದು ರಾಶಿಯವರಿಗೆ ಶನಿಗ್ರಹ ಒಳ್ಳೆಯವನಲ್ಲ, ಷಷ್ಠ್ಯಾಧಿಪತಿ ಆಗ್ತಾನೆ, ಪಂಚಮಾಧಿಪತಿನ ಆಗಿರ್ಬೋದು. ಬಟ್ ನಾವು ಮೂಲ ತ್ರಿಕೋಣದಕ್ಕಿಂತ ತಗೊಳ್ಳೋದಕ್ಕಿಂತ ಅದರ ಒಂದು ಕೆಟ್ಟ ರಿಸಲ್ಟ್ನ ನಾವು ಫಸ್ಟು ಗಮನಿಸಬೇಕಾಗುತ್ತೆ. ಒಳ್ಳೆಯದು ನಡೆಯುತ್ತೆ, ಅದೇನು ಸಮಸ್ಯೆ ಇಲ್ಲ. ಕೆಟ್ಟದನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ಈಗ ಪತಂಜಲಿ ಮಹರ್ಷಿ ಹೇಳುವಂಥದ್ದು ಏನು ಅಂದರೆ, ಹೇಯಂ ದುಃಖಂ ಅನಾಗತಂ ಅಂತ. ಅಂದರೆ ಒಂದು ದುಃಖವನ್ನು ಮುಟ್ಟೋಕ್ಕಿಂತ ಮುಂಚೆನೇ ಅದನ್ನು ತಡಿಬೋದಾ, ಇದಕ್ಕೋಸ್ಕರ ಅಸ್ಟ್ರಾಲಜಿನ ನಾವು ಉಪಯೋಗಿಸಬೇಕಾಗತ್ತೆ. ಈ ಬಗೆಯಲ್ಲಿ ನಾವು ನೋಡಿದಾಗ ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾಗಿರುವಂಥ ದಿನಗಳು. ಬಟ್ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಮಾಡುವಂಥವ್ರಿಗೆ ಅನುಕೂಲವಾಗಿಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನ ಅವಾಯ್ಡ್ ಮಾಡಿ, ಕಡಿಮೆ ಮಾಡಿ. ಹಾಗೆಯೇ ಮದುವೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರ್ತಾಯಿದ್ರೆ ಸ್ವಲ್ಪ ಮುಂದಕ್ಕೆ ಹಾಕಿ. ಅನಂತರದಲ್ಲಿ ಪ್ರಾಪರ್ಟಿನ ಕ್ರಿಯೇಟ್ ಮಾಡೋದಕ್ಕೆ 2026 ಬಹಳ ಉತ್ತಮವಾಗಿರುತ್ತೆ. ತುಂಬ ದಿನಗಳಿಂದ ಮನೆ ಖರೀದಿ ಮಾಡಬೇಕು, ಪ್ರಾಪರ್ಟಿ ತೊಗೋಬೇಕು, ಏನೇನೋ ಇರುತ್ತೆ ಮನಸ್ಸಲ್ಲಿ, ಅದು ಕೈಗೂಡಿರಲ್ಲ. ಈ ವರ್ಷದಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಪ್ರಾಪರ್ಟಿನ ಕೊಳ್ಳುವಂತಹ ಅವಕಾಶ, ಯೋಗ ಕ್ರಿಯೇಟ್ ಆಗುತ್ತೆ. ಮತ್ತು ತಗೊಳ್ಳೋದೇ ಅಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿನೋ ಪಿತ್ರಾರ್ಜಿತ ಆಸ್ತಿನೋ ಬಂದು ಕೈ ಸೇರುವಂಥ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಹಾಗೆಯೇ ಗುರುಗ್ರಹ ಭಾಳ ಒಳ್ಳೆಯ ಪ್ಲೇಸ್ಮೆಂಟಲ್ಲಿ ಇವರಿದೆ. ಅಂದರೆ ಈ ವರ್ಷ ಪೂರ್ತಿ 2011ನೇ ಮನೆ 10ನೇ ಮನೆಯಲ್ಲೂ ಇದೆ. ಸೊ ಇದು ಎಲ್ಲ ಬಂದು ವೃತ್ತಿ ಜೀವನದಲ್ಲಿ ಉತ್ತಮವಾಗಿರುವಂತಹ ಅಭಿವೃದ್ಧಿಯನ್ನು ಕೊಡುತ್ತೆ. ಈ ರಾಶಿಯವರಿಗೆ ಬುಧಗ್ರಹನೇ ದಶಮಾಧಿಪತಿ ಕೂಡ ಆಗ್ತಾನೆ. ಹಿಂಗಿದ್ದಾಗ ವೃತ್ತಿಯಲ್ಲಿ ಒಂದು ಅಂದ್ಕೊಂಡಂಥ ಪೋಸ್ಟು ಪೊಸಿಷನ್ನು ಸಿಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರಿಗೆ ಸ್ಥಳ ಬದಲಾವಣೆ ಆಗಿದ್ರೂ ಸಾಧ್ಯತೆ ಇರುತ್ತೆ, ಟ್ರಾನ್ಸ್ಫರು ಆಗ್ಬೋದು. ಬಟ್ ಏರಿಕೆ ಎತ್ತರಕ್ಕೆ ಹೋಗೋದನ್ನು ಬಹಳ ಚೆನ್ನಾಗಿ ತೋರಿಸ್ತಿದೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರೀತಿರುವಂತಹ ಮಕ್ಕಳಿಗೆ ಬಹಳ ಒಂದು ಅನುಕೂಲವಾಗುತ್ತೆ. ಜೊತೆಯಲ್ಲಿ 6ನೇ ಮನೆಯಲ್ಲಿ ಇರುವಂಥ ರಾಹು ಯಾವಾಗಲೂ ಶುಭಪ್ರದ, ಏಕೆಂದರೆ ಅದು ಶತ್ರುಗಳನ್ನು ಸಂಹಾರ ಮಾಡುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತೇಳಿ ಶತ್ರುಗಳು ಅಂದರೆ ಯಾರು ಯುದ್ಧ ಮಾಡೋಕೆ ಹೊರಟಿಲ್ಲ, ಬಟ್ ಶತ್ರುಗಳಲ್ಲದೆ ಒಂದು 6ನೇ ಮನೆ ಇರುವಂಥ ರಾಹು ಅವ್ರನ್ನ ಧೈರ್ಯವನ್ನು ಕೊಡುತ್ತೆ. ಪ್ಲಸ್ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಗಳು ಗೆಲ್ಲೋ ರೀತಿ ಮಾಡುತ್ತೆ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡ್ತಿರ್ತಾರೋ 6ನೇ ಮೇಲೆ ರಾಹು ಇದೆ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅವರಿಗೆ. ಸೊ ಈ ಬಗೆಯಲ್ಲೆಲ್ಲ ನಾವು ಈ ಕನ್ಯಾ ರಾಶಿಯವ್ರನ್ನ ನೋಡಬೇಕಾಗತ್ತೆ. ಜೊತೆಯಲ್ಲಿ 12ನೇ ಮೇಲೆ ಕೇತು ಗ್ರಹಕ್ಕೆ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ರೀತಿಯಾಗಿ ಹೇಳಿದ್ದಾರೆ. ಬಟ್ 12ನೇ ಮನೆ ಕೇತುನ ಬಹಳ ಶುಭ ಅಂತ ಹೇಳಿದ್ದಾರೆ. ಜನ್ಮಕುಂಡಲಿಯಲ್ಲೇ ನಿಮ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿ ಕೇತು ಇದ್ದರೆ ಅದಕ್ಕೂ ಈ ರಾಶಿಯಲ್ಲಿ ಇರೋದಕ್ಕೂ ವ್ಯತ್ಯಾಸ ಬರುತ್ತೆ. ಬಟ್ ಅದು ಕೂಡ ಸ್ಪಿರಿಚುವಲ್ ಥಾಟ್ಸ್ ನಿಮ್ಮ ತಲೆಯಲ್ಲಿ ಬರ್ಬೋದು. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಸಣ್ಣ ಒಳವು ನಿಮ್ಮ ಮನಸ್ಸಲ್ಲಿ ಬರುವಂಥ ಸಾಧ್ಯತೆ ಈ ವರ್ಷದಲ್ಲಿ ಹೆಚ್ಚಾಗಿದೆ. ದೂರದಲ್ಲಿರುವಂತಹ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸಾಧು ಸಂತರನ್ನು ಭೇಟಿಯಾಗುವಂಥ ಯೋಗ ಕನ್ಯಾ ರಾಶಿಯವರಿಗೆ ಇದೆ.